ಕತೆ ಆಗಿದೆ ಅಂದರೆ ನಾವು ಏರ್ಪೋರ್ಟಿಗೆ ಬಂದ್ವಿ, ಗಾಡಿ ನಿಲ್ಲಿಸಿ ಹಿಂಗೆ ಹಾಯ್, ನಾನು ನಿಮ್ಮ ಬಿಕಾಸ್ ಅರಿವೆ. ಸೊ ಇವತ್ತೇನು ಅಪ್ಡೇಟ್ ಅಂದರೆ ಐ ಆಮ್ ಆನ್ ದ ವೇ ಟು ಚೈನಾ ಹೊರಟಿದ್ದೀನಿ. ಸೊ ನೋಡಿ, ಇಲ್ಲಿ ಫುಲ್ ಟ್ರಾಫಿಕ್ ಇದೆ. ನನ್ನ ಫ್ಲೈಟ್ ಇವತ್ತು ಸಂಜೆ 5 o'clock. ಸೊ ಆಲ್ಮೋಸ್ಟ್ 12:30 ಆಯಿತು. ಇನ್ನೂ ಒಂಚೂರು ಲೈಟ್ ಸ್ನ್ಯಾಕ್ಸ್ದು ಶಾಪಿಂಗ್ ಇದೆ ಆನ್ ದ ವೇ. ರೆಡಿ ಟು ಈಟ್ ಶಾಪ್ ಮಾಡಿಕೊಂಡು ಏರ್ಪೋರ್ಟ್ ಹೋಗಬೇಕು. ಸೊ ಇವರೆಲ್ಲ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಬರ್ತಾವ್ರೆ. ನಮ್ಮ KT, ನಮ್ಮ ಗೀತ್ಸು, ಅಲ್ಲಿ ನಮ್ಮ ಚೈನೀಸ್ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಾರೆ. ಅವ್ರಿಗೆ ನಮ್ಮ ವಾರಿಯರ್ ಬೇಕ್ರಿದು ತಿಂಡಿ ಇಷ್ಟ. ಸೊ ಅದಕ್ಕೆ ವಾರಿಯರ್ ಬೇಕ್ರಿ ಬಂದು ಒಂದು ಸ್ವಲ್ಪ ತೊಗೊಂಡೋಗೋಣ ಅಂತ ಬಂದ್ವಿ. ಸೊ ನಾನು ಇವಾಗ ನಮ್ಮ ಬೆಂಗಳೂರು ಏರ್ಪೋರ್ಟ್ T1 ಇದ್ದೀನಿ. ಇಲ್ಲಿಂದ ಕಲ್ಕತ್ತಾಗೆ ಫ್ಲೈಟ್ ಇದೆ. ಸೊ ಬೈ ಮಿಸ್ಟೇಕಾಗಿ ನಾನು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಫ್ಲೈಟಿಗೆ ಅಂದ್ಬಿಟ್ಟು 3 hour ಬೇಗ ಬಂದುಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ 1 hour 1.5 hour ಬೇಗ ಬಂದಿದ್ದರೆ ಸಾಕಾಗಿತ್ತು. ಸೊ ನೋಡೋಣ. ಸೊ ಫೈನಲಿ ನಾನು ನಮ್ಮ ಏರ್ಪೋರ್ಟ್ ರೀಚ್ ಆದೆ. ಇವರೆಲ್ಲ ಡ್ರಾಪ್ ಮಾಡಿಬಿಟ್ಟು ಹೊರಟಿದ್ದಾರೆ. ಬಾಯ್. ಸೊ ಸಿಗೋಣ 1 week ಆದಮೇಲೆ. ಎಂಥ ಕತೆ ಆಗಿದೆ ಅಂದರೆ ನಾವು ಏರ್ಪೋರ್ಟಿಗೆ ಬಂದ್ವಿ, ಗಾಡಿ ನಿಲ್ಲಿಸಿ ಹಿಂಗೆ ನಾನು ಹೋಗೋ ಟೈಮ್ಗೆ ಆ್ಯಡ್ಬ್ಲೂ ಖಾಲಿಯಾಗಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನೋಡಿ ನಮ್ಮ KT ನೋಡೋಣ ತಗೊಂಡ್ಬಂದು ನೋಡಿ KT ನನ್ನ ಗಾಡಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅಲ್ಲಿ ಇದು ಮಾಡಿಸ್ತಾ ಇದ್ದಾನೆ, ಆ್ಯಡ್ಬ್ಲೂ ಹಾಕಿಸ್ತಾ ಇದ್ದಾನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಲಾಂಚ್ ICICI ಬ್ಯಾಂಕ್ ಕಾರ್ಡಲ್ಲಿ 2 rupees ಹಚ್ಕೊಂಡು ಏನು ಬೇಕಾದ್ರೆ ತಿನ್ಬೋದು. ಫಸ್ಟು 5 ರೂಪಾಯಿ ಒಂದು ಫ್ರೂಟಿ ಹೊಡೆದು. ಏರ್ಪೋರ್ಟ್ ಲಾಂಜಲ್ಲಿ ಮುದ್ದೆ ಸಿಕ್ಕಿದೆ. ಸೂಪರಾಗಿದೆ ಮುದ್ದೆ, ಸಕ್ಕತ್ತಾಗಿದೆ. ನಾನು ಏನೋ ನಾರ್ಮಲ್ ಆಗಿರುತ್ತೆ ಅಂತ ಒಂದೇ ಒಂದು ಹಾಕ್ಸ್ಕೊಂಡೆ, ಸೂಪರಾಗಿತ್ತು. ಸೊ ಅದಕ್ಕೆ ಇನ್ನೂ ಎರಡು ಮುದ್ದೆ ಹಾಕ್ಸ್ಕೊಂಡಿದ್ದೀನಿ. ಕೊಡೋದೇ ಒಂದು ಪಾನಿಪುರಿ ಸೈಜಲ್ಲಿ ಇರುತ್ತೆ ಒಂದು ಮುದ್ದೆ ಇಲ್ಲಿ. ಬಟ್ ಸಕ್ಕತ್ತಾಗಿದೆ ಮುದ್ದೆ. ಯಾರು ಏರ್ಪೋರ್ಟಿಗೆ ಬಂದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್, ವೆರಿ ನೈಸ್. ನೋ, ಇಟ್ಸ್ ವೆರಿ ನೈಸ್, ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮದು ಡೊಮೆಸ್ಟಿಕ್ ಏರ್ಪೋರ್ಟ್ ನೋಡಿದ್ರೆ ಆಲ್ಮೋಸ್ಟ್ ನಮ್ಮದು ಆವಾಗ BMTC ಬಸ್ ಸ್ಟಾಪು, KSRTC ಬಸ್ ಸ್ಟಾಪ್ ಹೆಂಗೆ ಕ್ರೌಡೆಡ್ ಆಗಿರುತ್ತೆ ಆ ಥರನೇ ಇದೆ ಈಗ. ಸೊ ಇವಾಗ ಸಿಕ್ಕಾಪಟ್ಟೆ ಜನ ಟ್ರಾವೆಲ್ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಈ ಸತಿ ಚೈನಾ ಟ್ರಿಪ್ ಮಜಾ ಏನಂದರೆ, ನಾನು ವೀಸಾ ಎಕ್ಸ್ಪೈರಿ ಡೇಟೇ ನೋಡ್ಕೊಂಡಿರಲಿಲ್ಲ. ಮೊನ್ನೆ ಏನೋ ಎಕ್ಸ್ಪೈರಿ ನೋಡ್ತಾಯಿದ್ರೆ ಈ 10th ಲಾಸ್ಟ್ ಡೇಟ್ ನನಗೆ. ಅಂದರೆ 10th ಒಳಗಡೆ ನಾನು ಚೈನಾ ಕಂಟ್ರಿಲಿದ್ದರೆ ಮಾತ್ರ ನನಗೆ 30 days ಟೈಮ್ ಇರುತ್ತೆ. ಸೊ ಎಕ್ಸ್ಪೈರಿ ಆಗಿಬಿಡ್ತಾಯಿತ್ತು ಅಂತ ಸಡನ್ನಲ್ಲಿ ರಾತ್ರಿ ಟಿಕೆಟ್ ಬುಕ್ ಮಾಡಿ ಹೊರಟಿದ್ದೀನಿ. ಸೊ ಈ ಸತಿ ಪ್ಲ್ಯಾನಿಂಗೇ ಮಾಡಿಲ್ಲ, ಯಾರ ಹತ್ರ ಹೋಗಬೇಕು, ಮುಂಚೆ ಒಂದು ಪ್ರಿಪ್ರೇಷನ್ ಇಲ್ಲ. ಮತ್ತು ಈ ಸತಿ ಯಾರೂ ಫ್ರೆಂಡ್ಸ್ ಇಲ್ಲ. ಯಾರೊಬ್ಬ ಫ್ರೆಂಡ್ ಬರ್ತಾಯಿದ್ದಾನೆ ಡೆಲ್ಲಿಯಿಂದ, ಅವನು 11th ಏನೋ ಬರ್ತಾಯಿದ್ದಾನೆ. ಸೊ ಒಂದು 2-3 days ನಾನು ಒಬ್ಬನೇ ಅಲ್ಲಿಗ. ನೋಡೋಣ. ಭಾರಿ ಶೋರೇನಾ? ಸೊ ವಿ ರೀಚ್ಡ್ ಕಲ್ಕತ್ತಾ ಏರ್ಪೋರ್ಟ್. ಸೊ ನಾನು ಇಮಿಗ್ರೇಷನಲ್ಲಿದ್ದೀನಿ ಈಗ. ಸೊ ಇಮಿಗ್ರೇಷನ್ ಮುಗಿಸ್ಕೊಂಡು ಸೊ ನಾನು ನೆಕ್ಸ್ಟ್ ಫ್ಲೈಟ್ ಕ್ಯಾಚ್ ಮಾಡಬೇಕು. ಸೊ ಆ್ಯಕ್ಚುಲಿ ಈ ಫ್ಲೈಟು ಸಿಕ್ಕಾಬಟ್ಟೆ ಹಾರಿಬಲ್ ಆಗಿತ್ತು ಲ್ಯಾಂಡಿಂಗು. ಫ್ಲೈಟಲ್ಲಿರೋರಿಗೆಲ್ಲ ಭಯಂಕರ ಭಯ ಆಗಿತ್ತು. ಪೈಲಟ್ ರೆಡಿ ಆಗ್ತಾ ಇದ್ದಾರೆ. ನಾವು ಇವಾಗ ಕೋಲ್ಕತ್ತಾಯಿಂದ ಗಾಂಜಾವ್ ಚೈನಾ ಹೋಗ್ತಾ ಇದ್ದೀವಿ. ನಮ್ಮ ಪೈಲಟ್ ರೆಡಿ ಆಗ್ತಾ ಇದ್ದೀವಿ. One eternity later. ನಾವು ಚೈನಾ ಏರ್ಪೋರ್ಟಿಗೆ ಬಂದ್ವಿ. ಸೊ ವೆಲ್ಕಮ್ ಟು ಗಾಂಜಾವ್.
ಏರ್ಪೋರ್ಟ್ ಫ್ಲೈಟ್ ಇಳಿದಾಗಿಂದನೂ ತುಂಬ ದೂರ ಹೋಗ್ಬೇಕಾಗುತ್ತೆ ಲಗೇಜ್ ಕಲೆಕ್ಟ್ ಮಾಡೋಕ್ಕೆ. ಸೊ ಅದಕ್ಕೆ ಈ ಥರ ಎಸ್ಕಿಲೇಟರ್ಸ್ ಹಾಕಿರ್ತಾರೆ, ಹೋಗ್ತಾ ಇರಬೇಕು, ತುಂಬ ಕಿಲೋಮೀಟ್ರ್ ಗಟ್ಟಲೆ ಹೋಗ್ತಾ ಇರಬೇಕು. ಬಟ್ ಏರ್ಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಇಲ್ಲಿ ಸಖತ್ತಾಗಿದೆ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಷ್ಟೇನು ಚೆನ್ನಾಗಿಲ್ಲ, ನಮ್ಮದು ಟರ್ಮಿನಲ್ 2 ಅಷ್ಟೇನು ಏನು ಚೆನ್ನಾಗಿಲ್ಲ. ಬಟ್ ಆದರೆ ಚೆನ್ನಾಗಿದೆ. ವೆಲ್ಕಮ್ ಟು ಕಾನ್ಸಾವ್. ಸೊ ಇವಾಗ ಇಮಿಗ್ರೇಷನ್ ಕಡೆ ಹೋಗ್ತಾ ಇದ್ದೀವಿ. ಇಮಿಗ್ರೇಷನ್ ಆಗುತ್ತೆ, ಇಲ್ಲಿಂದ ಅರ್ಧ ಗಂಟೆ ಲೈನ್ ನಿಲ್ತಾರೆ. ನೋಡೋಣ ಇವತ್ತೇನಾದ್ರು ಬೇಗ ಆಗೋ ಚಾನ್ಸಸ್ ಇದೆಯಾ ಅಂತ.